ಹಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ನೋಡ್ರಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂಥ ಒಂದು ಚಾನಲ್ ಐಡಿಯಾ ಕೊಡ್ಲಾಕತ್ತೀನಿ. ಇದರಿಂದ ಬಹಳಷ್ಟು ಮಂದಿ ಇದರ ಮೇಲೆ ಚಾನಲ್ ತೆಗೆದಕ್ಕಿಂತ ಭಾಳ ಕಡಿಮೆ ಸಮಯದಲ್ಲಿ ತಮ್ಮ ಚಾನಲನ್ನು ಗ್ರೋತ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಇದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. 6 ತಾರೀಕಿಗೆ ನಾನು ಈ ಚಾನಲ್ ಓಪನ್ ಮಾಡಿದೆ. 6 ತಾರೀಕು ಇದೇ ತಿಂಗಳು ಮಾರ್ಚ್ 6 ತಾರೀಕಿಗೆ ನಾನು ಈ ಚಾನಲ್ ಓಪನ್ ಮಾಡಿದೆ. ಯಾವ ಚಾನಲ್ ಇದೆ, ಅದರಿಂದ ಹೇಗೆ ಗ್ರೋತ್ ಆಗ್ತಾಯಿದೆ, ಏನೇನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನಾನು, ಯಾವ ಥರ ವಿಡಿಯೋಸ್ ಇದೆ ಎಲ್ಲ, ಮತ್ತು ಲಾಂಗ್ ಕಂಟೆಂಟ್ ಇಲ್ಲ, ಬರೀ ಶಾರ್ಟ್ ಕಂಟೆಂಟ್ ನೀವು ಸ್ವಂತವಾದ ಕ್ರಿಯೇಟ್ ಮಾಡಬಹುದು. ಇಂಥ ಚಾನಲ್ ಐಡಿಯಾ ಇವತ್ತು ಕೊಳ್ಳಾಗತ್ತೀನಿ ನಾನು. ಆ ಚಾನಲ್ ನೀವು ನೋಡಿದರೆ ನಿಮಗೂ ಕೂಡ ವಿಚಿತ್ರ ಆಕೈತಿ. ನಾನು ಇಲ್ಲಿ ಬರ್ತೇನೆ, ನೋಡ್ತಾ ಇದ್ದೀರಾ, ಇಲ್ಲಿ 1 ತಾಸಿನಲ್ಲಿ 1800 ವ್ಯೂಸ್ ಬರ್ತಾ ಇದ್ದಾವೆ. ನೋಡ್ತಾ ಇದ್ದೀರಾ ಇದು ಸ್ಕ್ರೀನ್ ನಾನು ಇಲ್ಲಿ ಹಾಕ್ಲಾಗ್ತೀನಿ ನೋಡ್ರಿ ಇದು. ಮತ್ತು ಕಳೆದ 48 ತಾಸಿನಲ್ಲಿ ಇಲ್ಲಿ ಬರ್ತಾ ಇದೆ 34,298 ವ್ಯೂಸ್ಗಳು. ಮತ್ತು ಈ ಚಾನಲ್ನಲ್ಲಿ ನಾನು ಹೋಗ್ತೀನಿ, ಮೇನ್ ಚಾನಲ್ನಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ 104 ಸಬ್ಸ್ಕ್ರೈಬರ್. ಎಷ್ಟು ದಿನ ಆಯಿತು? 6, 7, 8, 9, 10, ಇವತ್ತು 11 ತಾರೀಕು, 5-6 ದಿನದಲ್ಲಿ 100 ಸಬ್ಸ್ಕ್ರೈಬರ್. ನಿಮಗೆ ಮೊದಲು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿರಿ ಗೆಳೆಯರೆ, ಸಬ್ಸ್ಕ್ರೈಬ್ ಬರೋಂಗಿಲ್ಲ ಅಂತ ನೀವು ಎಲ್ಲರೂ ಕಮೆಂಟ್ ಮಾಡ್ತೀರಿ. ಯೂಟ್ಯೂಬ್ ಮೇಲೆ ಹೇಗಿದೆ ಗೊತ್ತದ, ನಿಮ್ಮದು ನಿಜವಾದ ಕಂಟೆಂಟ್ ಮತ್ತು ಜೆನ್ಯೂನ್ವಾದ ಕಂಟೆಂಟ್ ಮತ್ತು ಹೊಸದು ಏನಾದರೂ ಇದ್ರೆ ತಾನ ಚಾನಲ್ ಗ್ರೋತ್ ಮಾಡಲಿಕ್ಕೆ ಯಾರ ಕಡೆಯಿಂದ ಕೂಡ ಸಾಧ್ಯ ಇಲ್ಲ. ತಾನ ಆ ಚಾನಲ್ ಗ್ರೋತ್ ಆಗ್ತೈತಿ. ಅದು ಹೇಗಪ್ಪ, ಯಾವ ಥರ ಈ ಕಂಟೆಂಟ್ ಏನು, ಈ ಚಾನಲ್ ಬೇಕಾದ್ರೆ ಮುಂದಿನ ದಿನದಲ್ಲಿ ನೀವು ಭಾಳಷ್ಟು ಈ ವಿಡಿಯೋಸ್ ಮೇಲೆ ಕಮೆಂಟ್ ಮಾಡಿದರೆ ಇಂಥ ವಿಡಿಯೋಸ್ಗಳು ಹೇಗೆ ನಾವು ಎಡಿಟ್ ಮಾಡಬಹುದು, ಹೇಗೆ ನಮ್ಮ ಸ್ವಂತವಾದ ಕಂಟೆಂಟ್ ನಾವು ತಯಾರು ಮಾಡಬಹುದು ಅಂತ ವಿಡಿಯೋ ತರ್ತೀನಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಚಾನಲ್ ಐಡಿಯಾ ಏನಿದೆ ಅದು ಎಲ್ಲ ತೋರಿಸ್ಲಾಗ್ತೀನಿ. ಎಷ್ಟು ಮಾಡಿದ್ದೀನಿ ಈ ಚಾನಲ್ ಮೇಲೆ ನಾನು ಭಾಳ ಮಾಡಿಲ್ಲ. ಈ ಚಾನಲ್ ಮೇಲೆ ಎಷ್ಟು ವಿಡಿಯೋ ಹಾಕಿದ್ದೀನಿ ಅದನ್ನು ನಿಮಗೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಚಾನಲ್ ಮೇಲೆ ಹೋಗೋಣ. ಆಮೇಲೆ ಇಲ್ಲಿ ಅಬೌಟ್ ಸೆಕ್ಷನಲ್ಲಿ ಹೋಗ್ತೀನಿ. ಈ ಚಾನಲ್ ಯಾವಾಗ ತೆಗೆದಿದ್ದೀನಿ ನೋಡ್ತಾ ಇದ್ರೆ ನೀವು, ಮಾರ್ಚ್ 2 ತಾರೀಕು 2025 ಇಲ್ಲಿ ನಾನು ತೆಗೆದಿದ್ದೀನಿ. ಓಕೆ, ಈಗ ನಾವು ಚಾನಲ್ ಮೇಲೆ ಹೋಗೋಣ. ಇಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಕೇವಲ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿರಿ. 104 ಸಬ್ಸ್ಕ್ರೈಬರ್ಗಳು ಬಂದಾವ. ಮತ್ತು ಕೆಳಗಡೆ ಹೋಗ್ತೀನಿ, 1, 2, 3, 4, 5, 6, 7, 8, 9, 10, 11, 12, 13, 14, 15 ಒಳಗೆ 2 ವಿಡಿಯೋ ಇನ್ನೂ ಅನ್ಲಿಸ್ಟ್ ಅದಾವೆ. ಈ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗೆ ಅದು 4 ಗಂಟೆಗೆ ಸರಿಯಾಗಿ ನಾನು ಇದು ಪಬ್ಲಿಕ್ ಮಾಡ್ತೀನಿ. 2 ವಿಡಿಯೋ ಆಲ್ರೆಡಿ ಇಲ್ಲಿ ನಾನು ಅಪ್ಲೋಡ್ ಮಾಡಿ ಇಟ್ಟಿದ್ದೀನಿ. ಅನ್ಲಿಸ್ಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಸೊ ನೀವು ಈ ಥರ ಚಾನಲ್, ಇದು VFX ಚಾನಲ್ ಐಡಿಯಾ ಥರ ಇದೆ. VFX ಮಕ್ಕಳು ಭಾಳ ನೋಡ್ತಾ ಇದಕ್ಕೆ ವಿಡಿಯೋ, ಮಕ್ಕಳಿಂದ ಇದು ನಿಮ್ಮ ಚಾನಲ್ ಭಾಳ ಜಲ್ದಿ ಗ್ರೋತ್ ಆಕೈತಿ. ಮತ್ತು ಇನ್ನೊಂದು, ಇಲ್ಲಿ ವಾಟಿ ಸ್ಟುಡಿಯೋನ ಹೋಗ್ತೀನಿ. 6 ದಿನದಲ್ಲಿ ನಮಗೆ ಯೂಟ್ಯೂಬ್ ಶಾರ್ಟ್ ಚಾನಲ್ ಮೊನಿಟೈಸ್ ಮಾಡಲಿಕ್ಕೆ ಎಷ್ಟು ವ್ಯೂಸ್ ಬೇಕು? 1 ಮಿಲಿಯನ್ ವ್ಯೂಸ್ ಬೇಕು, 10 ಮಿಲಿಯನ್ ವ್ಯೂಸ್ ಬೇಕು, 1 ಕೋಟಿ ವ್ಯೂಸ್ ಬೇಕು. ನೋಡಿ 5-6 ದಿನದಲ್ಲಿ 70,000 ಇಲ್ಲಿ ವ್ಯೂಸ್ ಬಂದಾವ. ಮೇಲ್ಗಡೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, 70,000 ಇಲ್ಲಿ ವ್ಯೂಸ್ ಬಂದಾವ. 100 ಸಬ್ಸ್ಕ್ರೈಬ್ನೂ ಅದೋ 5 ದಿನದಲ್ಲಿ. ಮತ್ತು ಬಹಳಷ್ಟು ಮಂದಿ ಇಂಥ ವಿಡಿಯೋಸ್ಗಳನ್ನು ಮಾಡಿ ಇಲ್ಲಿ ಲಕ್ಷಾಂತರ ರೂಪಾಯಿ ಇಲ್ಲಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಅವ್ರ ವ್ಯೂಸ್ ತಂತಾನೆ ಭಾಳ ಬಂದಿದ್ದು. ಇಲ್ಲಿ ನಾನು ಮೇಲ್ಗಡೆ ಸರ್ಚ್ ಮಾಡ್ತೀನಿ, VFX ಗೌರವ್ ಅಂತ ಇಲ್ಲಿ ಸರ್ಚ್ ಮಾಡ್ತೀನಿ. ಇವ್ರ ಚಾನಲ್ ನೋಡ್ರಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಚಾನಲ್ ಇದೆ. ಓಕೆ, ಇಲ್ಲಿ ಹೋಗ್ತೀನಿ ನೋಡ್ರೆ 2,69,000 ಸಬ್ಸ್ಕ್ರೈಬ್ ಅದಾವ. 248 ವಿಡಿಯೋಸ್ ಹಾಕ್ಯಾರ. ಇವರು ಕೇವಲ ಎಷ್ಟು ಹಾಕ್ಯಾರ? 248 ವಿಡಿಯೋ. ಇಲ್ಲಿ ಯಾವ ಥರ ವಿಡಿಯೋ ಎಲ್ಲ ಶಾರ್ಟ್ ಅದಾವೆ ರೀ, ಲಾಂಗ್ ಒಟ್ಟೆ ಇಲ್ಲ. ಇದರೊಳಗೆ ಶಾರ್ಟ್ ಅದಾವೆ ಎಲ್ಲ. ಇದೆಲ್ಲ VFXನಾಗ ಬರ್ತಾವೆ ನೋಡಿರಿ ಎಷ್ಟು ಅದಾವೆ ಇದು. ಈ ಚಾನಲ್ ಐಡಿಯಾಗಳು ಕೂಡ ನೀವು ನೋಡಿರಿ. ಇದು ಹೇಗೆ ಮಾಡೋದು ನಿಮಗೂ ಕೂಡ ಮಾಡ್ಲಾಕ್ಕೆ ಬರ್ತದೆ. ಬರೀ ಅದೇ ಅಡುಗೆ ಮಾಡೋದು, ಬರೀ ತಮ್ಮ ದಿನನಿತ್ಯ ಜೀವನದ ಬಗ್ಗೆ ತೋರಿಸೋದು, ಇದು ಯಾರು ನೋಡ್ತಾರೆ ರೀ? ಇದು ಯಾರು ನೋಡೋಂಗಿಲ್ಲ. ಎಲ್ಲರ ಮನ್ಯಾಗ ಅಡುಗೆ, ದೋಸೆ, ಇಡ್ಲಿ ಎಲ್ಲ ಮಾಡ್ತಿರ್ತಾರೆ. ನಿಮ್ಮ ಚಾನಲ್ ಯಾಕೆ ನೋಡ್ತಾರೆ? ಅವರು ಎಲ್ಲರಿಗೂ ಮಾಡ್ಲಾಕ್ಕೆ ಬರ್ತೈತಿ. ಇದೆಲ್ಲ ಕುಕ್ಕಿಂಗ್ ಚಾನಲ್. ಎಲ್ಲರೂ ಯಾರ ಚಾನಲನ್ನು ಇಲ್ಲಿ ಮೊನಿಟೈಸ್ ಆಕೈತಿ, ಯಾರ ಚಾನಲ್ ಗ್ರೋತ್ ಆಕೈತಿ ಕುಕ್ಕಿಂಗ್ ಒಳಗಂದ್ರೆ ಅವ್ರ ಅದೃಷ್ಟ ಚಲೋ ಇರಬೇಕು. ಅವರು ಏನಾದರೂ ಒಂದು ವಿಶೇಷ ಅವರು ವಿಡಿಯೋದಲ್ಲಿ ಮಾಡ್ತಿರಬೇಕು. ಅವ್ರು ಹೇಳುವ ಶೈಲಿ, ಅವರು ಹೇಳುವ ಭಾವನೆಗಳು ಮತ್ತು ತಮ್ಮ ವರ್ಡ್ಸ್ನಾಗ ಅಂಥದ್ದು ತೂಕ ಹೆಚ್ಚಿಗಿರಬೇಕು. ಆವಾಗ ಅಂಥ ಚಾನಲ್ ಏನೈತಿ ಮಂದಿಗೆ ಅಟ್ರಾಕ್ಟ್ ಮಾಡಿ ನಿಮ್ಮ ಚಾನಲ್ ಮೇಲೆ ವಿಸಿಟ್ ಆಗ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ, ವ್ಯೂಸ್ನೂ ಬರ್ತಾವೆ. ಆದರೆ ಪದೇ ಎಲ್ಲರೂ ಸರ್ ನಾವು ಕುಕಿಂಗ್ ಮಾಡ್ತೀವಿ, ನಮ್ಮ ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಿ ನೀವು. ಈಗ ಯೂಟ್ಯೂಬ್ ಮೇಲೆ 2025 ಈಗ ಯೂಟ್ಯೂಬ್ ಮೇಲೆ ಅಂಥ ಕಂಟೆಂಟ್ ಜಾಸ್ತಿ ನಡೆಯಂಗಿಲ್ಲ. ನಿಮಗೆ ಮಾಡಲೇಬೇಕಾದ್ರೆ ಈಗ VFX ಚಾನಲ್ ಇನ್ನೂ ಊರಿಗೆ ಒಂದು VFX ಚಾನಲ್ ಆದರೂ ಕೂಡ ಇದಕ್ಕೆ ಪೊಟೆನ್ಷಿಯಲ್ ಕಡಿಮೆ ಇಲ್ಲ. ಇದಕ್ಕೆ ವ್ಯೂಸ್ ತಂತಾನೆ ಬರ್ತಾವೆ. ಭಾಳಷ್ಟು ವಿಡಿಯೋಗಳನ್ನ ಇಲ್ಲಿ ತೋರಿಸ್ತೀನಿ ನಿಮಗೆ. ಭಾಳಷ್ಟು ಚಾನಲ್ಗಳನ್ನ ನಾನು ಸರ್ಚ್ ಮಾಡಿ ಇಟ್ಟಿದ್ದೆ. ನಾನು ಇಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಒಂದು ಚಾನಲ್ ಇದೆ, ಇದು 32,000 ಸಬ್ಸ್ಕ್ರೈಬರ್. ಇವ್ರ ಚಾನಲ್ ಯಾವಾಗ ತೆಗ್ದಾರ? 2023. ಆದರೆ ಇವ್ರ ಕೆಲಸ ಈಗ ಚಾಲೂ ಮಾಡಬೇಕು. 982
ಹದಿನೈದರಿಂದ ಅರ್ಧ ತಾಸಿನಾಗ ನೀವು ಭಾಳ ಆದ್ರೆ ಒಂದು ವಿಡಿಯೋ ದಿನಕ್ಕೆ 3 ವಿಡಿಯೋ ಮಾಡಿರಿ. ಶಾರ್ಟ್ ಎಷ್ಟು 3 ಶಾರ್ಟ್ ವಿಡಿಯೋ ಮಾಡಿರಿ. 3 ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಿ, ನೋಡಿರಿ. ಮತ್ತು ಯಾರಿಗೆ ವಾಟ್ಸಪ್ನಾಗ ನೀವು ಶೇರ್ ಮಾಡೋಕ್ಕೆ ಹೋಗಬೇಡ್ರಿ. ನಾನು ಮತ್ತೊಮ್ಮೆ ಇದು ನಮ್ಮ ಚಾನಲ್ ಮೇಲೆ ಡ್ಯಾಶ್ಬೋರ್ಡ್ನಾಗ ಹೋಗ್ತೀನಿ. ಇಲ್ಲಿ YT ಸ್ಟುಡಿಯೋನಾಗ ನೋಡ್ತಾ ಇದ್ದೀರಾ, ಒಂದೊಂದು ವಿಡಿಯೋಗೆ ಎಷ್ಟೆಷ್ಟು ವ್ಯೂಸ್ ಬರ್ಲಾಗುತ್ತೋ ಅದು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಫಸ್ಟಿಗೆ ಹೋಗೋಣ. 6 ತಾರೀಕಿಗೆ 4 ದಿನ ಹಿಂದೆ ಒಂದು ವಿಡಿಯೋ ಚಾಲೂ ಮಾಡಿದೆ. ಆಮೇಲೆ 2ನೇ ವಿಡಿಯೋ, ಫಸ್ಟ್ ವಿಡಿಯೋಗೆ 700 ವ್ಯೂಸ್ ಬಂದು. ಆಮೇಲೆ ಸೆಕೆಂಡ್ ವಿಡಿಯೋಗೆ ಇಲ್ಲಿ ನೋಡ್ತೀರಾ ಎಷ್ಟು ಬಂದೈತಿ. ಇಲ್ಲಿ ಸೆಕೆಂಡ್ ವಿಡಿಯೋ ಹಾಕಿದ ತಕ್ಷಣ 13 ಸಬ್ಸ್ಕ್ರೈಬರ್, 15,700 ಇಲ್ಲಿ ವ್ಯೂಸ್ ಬಂದು. ಮತ್ತು ಮೂರನೇದು 740 ವ್ಯೂಸ್ ಬಂದು. ಓಕೆ, ಇದು ಎಲ್ಲ ಕಾರ್ಟೂನ್ ವೀಡಿಯೋಸ್. ಇದೆಲ್ಲ ನನ್ನ ಮಗನಿಗೆ ತೊಗೊಂಡು ಇಂತೂ ಒಂದು ವಿಡಿಯೋ ಮಾಡಿದೆ. ಇದಕ್ಕೆ 13,400 ವ್ಯೂಸ್ ಬಂದು ಮತ್ತು 600 ವ್ಯೂಸ್ ಬಂದು. ಆಮೇಲೆ ಎಷ್ಟು ಬಂತು? ಆಮೇಲೆ 6,300 ವ್ಯೂತ್ತು. ಆಮೇಲೆ 12,000 ವ್ಯೂಸ್ ಬಂದು. ಆಮೇಲೆ 4,500, 3,000, 1,000. ಈಗ ಜಸ್ಟ್ ಬರ್ತಾ ಇದೆ. ಈಗ 1,000 ಇಲ್ಲಿದು, ಇದು ಜಾಸ್ತಿ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಇದು 28 ಸಬ್ಸ್ಕ್ರೈಬರ್. ನಿನ್ನೆ ಹಾಕಿದಂಥ ವಿಡಿಯೋಗೆ 28 ಸಬ್ಸ್ಕ್ರೈಬರ್, 4,200 ವ್ಯೂಸು. ಇಲ್ಲಿ ನೋಡ್ತೀರಾ, ಇಲ್ಲಿ ಹೋಗ್ತೀನಿ. ಕಳೆದ 60 ನಿಮಿಷದಲ್ಲಿ ಇಷ್ಟು 1700 ವ್ಯೂಸ್ ಬರ್ಲಾಗ್ತಾವೆ. ಈ ಥರ ಇಲ್ಲಿ VFX ಮೇಲೆ, ಚಾನಲ್ ಮೇಲೆ, ವಿಡಿಯೋಸ್ ಮೇಲೆ ಜಾಸ್ತಿ ವ್ಯೂಸ್ ಬರ್ತಾವೆ. ಮತ್ತು ಇಂಥ ವಿಡಿಯೋಸ್ಗಳು ಎಲ್ಲಿ ನೋಡ್ತಾರೆ ಅದನ್ನೊಂದು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ, ಆಡಿಯನ್ಸ್ ಒಳಗೆ ಹೋಗ್ತೀನಿ. ಯಾವ ಕಂಟ್ರಿದಿಂದ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾರೆ. ಮತ್ತು ಕೇವಲ ಇಂಡಿಯಾದಲ್ಲಿ ಹಿಂದಿ ಕಂಟೆಂಟ್, ಕನ್ನಡ ಕಂಟೆಂಟ್, ಯಾವುದೇ ಕಂಟೆಂಟ್ ಇರಲಿ, ನೀವು ಹಿಂದಿಯಲ್ಲಿ ಇಂಥ ವಿಡಿಯೋ ಯಾವುದೇ ಭಾಷೆಯಲ್ಲಿ ನೀವು ಮಾಡಿದರೂ ಕೂಡ ನಿಮ್ಮ ವಿಡಿಯೋ ನೋಡುವರು ಮಕ್ಕಳು. ಆ ಮಕ್ಕಳು ಯಾವುದೇ ದೇಶದವರು ಇರಬಹುದು, ಇಂಡಿಯಾದು ಇರ್ಬೋದು, ಪಾಕಿಸ್ತಾನದ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಮೇರಿಕಾ, ಲಂಡನ್, ಇಂಡೋನೇಷ್ಯಾ, ಇರಾಕ್, ಎಲ್ಲಿ ಬೇಕಾದರೂ ಇರೋ. ಈಗ ಆಡಿಯನ್ಸ್ನಲ್ಲಿ ಬಂದೆ ನಾನು. ಆಡಿಯನ್ಸ್ನಲ್ಲಿ ಬಂದ ಕೇಸಿಂದ ನಾನು ಇಲ್ಲಿ ಜಿಯೋಗ್ರಫಿ ಅಂತ ಇದೆಯಲ್ಲ, ಜಿಯೋಗ್ರಫಿ ಇಲ್ಲಿ ಬಹಳಷ್ಟು ಇಂಡಿಯಾ 18% ಇಂಡಿಯಾ ಇದೆ. ಆಮೇಲೆ ತೆಳಗೆ ಎಷ್ಟು ಇಲ್ಲಿ ಕಂಟ್ರಿಗಳು ಅದಾವಲ್ಲ, ಈ ಎಲ್ಲ ಕಂಟ್ರಿಗಳನ್ನು ನೋಡ್ರಿ ನೀವು. ಈ ಎಲ್ಲ ಕಂಟ್ರಿಗಳು ಅದಾವಲ್ಲ, ಇದು ಎಲ್ಲ ಕೂಡಿಸಿ 28% ಅಕ್ಕಾವ. ಇದು ಎಲ್ಲ ಕೂಡಿಸಿ ತೆಳಗಡೆ 28% ಮತ್ತು 18% ಇಂಡಿಯಾ ಎಲ್ಲ, ಮತ್ತು ಬೇರೆ ಕಂಟ್ರಿ ಕೂಡಿಸಿ 28%. ಅಂದರೆ ಇಲ್ಲಿ ರೆವೆನ್ಯೂ ಕೂಡ ಹೆಚ್ಚಾಕೈತಿ. ನಮ್ಮ ಚಾನಲ್ ಮೊನಿಟೈಸ್ ಆದಮೇಲೆ ನಮಗೆ ಕನಿಷ್ಠ ನಮ್ಮದು RPM ಅದೆಲ್ಲ ಪ್ರತಿ 1,000 ವ್ಯೂಸ್ಗೆ ನಮಗೆ ಸಿಗೋದು 8ರಿಂದ 9, 0.09, 0.010, 0.08 ಈ ಥರ ನಮಗೆ RPM ಸಿಗ್ತೈತಿ. ಈ ಥರ RPM ಸಿಕ್ಕರೆ ಏನಾಕೈತಿ ಗೊತ್ತೈತೇನ್ರಿ? 1,000 ವ್ಯೂಸ್ಗೆ 0.08 RPM ಸಿಕ್ತು, 9 ಸಿಕ್ತು, 10 ಸಿಕ್ತು ಅಂದರೆ 10,000 ವ್ಯೂಸ್ಗೆ $1 ಆಕೈತಿ ಶಾರ್ಟ್ ವಿಡಿಯೋನಾಗ. ನಿಮ್ಮ ವೈರಲ್ ಆಗಲ್ಲ ಹೋಗ್ತಾ ಹೋದರೆ. ಅದೇ ನಿಮ್ಮದು RPM ಅಂದರೆ ನಿಮ್ಮದು ಇಂಡಿಯನ್ ಕಂಟೆಂಟ್. ಇದು ಎಲ್ಲ ಯಾವುದೇ ದೇಶ ಇಲ್ಲ, ಬರೀ ಕೇವಲ ಇಂಡಿಯಾ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಈ 3 ಕಂಟ್ರಿಯಿಂದ ನಿಮಗೆ ಬರೀ ಟ್ರಾಫಿಕ್ ಬರ್ಲಾಕತ್ತೈತಿ. ಮತ್ತು ಬೇರೆ ಯಾವುದೇ ಕಂಟ್ರಿಯಿಂದ ನಿಮಗೆ ಟ್ರಾಫಿಕ್ ಬರ್ಲಿಕ್ಕಂದ್ರೆ ನಿಮಗೆ RPM ಸಿಗ್ತೈತಿ 0.1, 0.1 ಅಥವಾ 0.2 ಇಷ್ಟೇ ಸಿಗ್ತೈತಿ. ಇಷ್ಟು ಸಿಕ್ಕರೆ ಏನಕ್ಕೆ ಗೊತ್ತೇನ್ರಿ? 80,000, 90,000, 1,00,000 ವ್ಯೂಸ್ ಬಂದಾಗ ಆವಾಗ $1 ಆಕೈತಿ. ಎಷ್ಟು ವ್ಯತ್ಯಾಸ ಇದೆಯಲ್ಲ RPM ಒಳಗೆ. ಅದಕ್ಕಾಗಿ ಹೇಳೋದು, ಇಂಥ ಒಂದು ಚಾನಲ್ ನೀವು ಕೂಡ ಮಾಡಿರಿ. ಇದು ಹೇಗೆ ಚಾನಲ್, ಮತ್ತು ಚಾನಲ್ ಮಾಡಬೇಕಾದ್ರೆ ಹಳಿ ಜಿಮೇಲ್ ID ತೊಗೋಬೇಡ್ರಿ, ಒಂದು ಹೊಸ ಜಿಮೇಲ್ ID ಮಾಡಿರಿ. ಒಂದು ಹೊಸ ಜಿಮೇಲ್ ID ಮಾಡ್ಲಿಕ್ಕೆ 10ರಿಂದ 20 ಸೆಕೆಂಡ್ ಅಥವಾ 1 ನಿಮಿಷ ಹಿಡಿ. ಜಾಸ್ತಿ 1 ನಿಮಿಷನಾಗ ಒಂದು ಹೊಸ ಜಿಮೇಲ್ ID ಆಕೈತಿ. ಒಂದು ಹೊಸ ಫೋನ್ ನಂಬರ್ ಅದಕ್ಕೆ ಅಟ್ಯಾಚ್ ಮಾಡಿ ಅದಕ್ಕೆ ವೆರಿಫೈ ಮಾಡ್ಕೊರಿ. ಆಮೇಲೆ ಒಂದು ಹೊಸ ಚಾನಲ್, ಹೊಸ ಮೊಬೈಲ್ ನಂಬರಿಂದ ಒಂದು ಕ್ರಿಯೇಟ್ ಮಾಡಿಕೊಂಡು ಇಂಥ ವಿಡಿಯೋಸ್ಗಳನ್ನು ನೀವು ಹೇಗೆ ಮಾಡಬಹುದು. ಮತ್ತು ಚಾನಲ್ ಕ್ರಿಯೇಟ್ ಮಾಡುವ ಸಮಯ ಕೂಡ ಹೇಳ್ತೀನಿ. ಚಾನಲ್ ಕ್ರಿಯೇಟ್ ಮಾಡುವ ಸಮಯ ಸಂಜೆ ಕಡೆ 5:15ರಿಂದ 5 ಗಂಟೆ 5:15 ನಂತರ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಿರಿ. 24 ತಾಸು ಬಿಡ್ರಿ ಅದು ಚಾನಲ್ ಕ್ರಿಯೇಟ್ ಮಾಡಿರಿ. ಯಾವುದೇ ವಿಡಿಯೋ ಹಾಕಬೇಡ್ರಿ. ಆಮೇಲೆ ನೀವು ವಿಡಿಯೋಸ್ ಒಂದಿನ ಟೈಮ್ ಸಿಗ್ತೈತಿ. ವಿಡಿಯೋಸ್ ಕ್ರಿಯೇಟ್ ಮಾಡಿಕೇಶನ್ ಇಂಥವು ಹಾಕಿರಿ. ಮತ್ತು ಕ್ರಿಯೇಟ್ ಹೇಗೆ ಮಾಡೋದು ಅನ್ನೋದು ನೀವು ಕಮೆಂಟ್ ಬಾಕ್ಸ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮದು VFX ಯಾವ ಚಾನಲ್ ಇದೆಯಲ್ಲ, ಇದು ನಿಮಗೆ ತೋರಿಸ್ತಾ ಇದ್ದಿಲ್ಲ. ಈ ಚಾನಲ್ಗೆ ಹೋಗಿ ನೀವು ವಿಸಿಟ್ ಮಾಡಬೇಕು. ಈ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ. ಈ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಜಾಬ್ ಪ್ರೋ VFX ಅಂತ ಇದು ನಾವು ಹೊಸ ಚಾನಲ್ ಒಂದು VFX ಚಾನಲ್ ಮಾಡಿರಿ. ಇದರಲ್ಲಿ ಏನೇನು ಇದೆಯಲ್ಲ ಅದು ಎಲ್ಲ ಮಟೀರಿಯಲ್ ನಂದು ಟೆಲಿಗ್ರಾಮ್ ಗ್ರೂಪ್ಗೆ ನಾನು ನಿಮಗೆ ಕೊಡ್ತೀನಿ. ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೀವು ಕೂಡ ಈ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿರಿ. ಆಮೇಲೆ ನನಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ ತಕ್ಷಣ ನಿಮಗೆ ಏನಾಗ್ತೈತಿ, ನೀವು ಹೊಸ ಚಾನಲ್ ಯಾರ್ಯಾರು ಚಾನಲ್ ಹೊಸದು ಮಾಡ್ತಿರೋ ಹೊಸ ಜಿಮೇಲ್ ಐಡಿಯಿಂದ ತೆಳಗಡೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ ಮೇಲೆ ಇಂಥದ್ದು ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅನ್ನೋದು ಮುಂದಿನ ವಿಡಿಯೋ ತರ್ತೀನಿ. ನನಗೆ ಜಾಸ್ತಿ ಲೈಕ್ ಬೇಕು, ಸಬ್ಸ್ಕ್ರೈಬ್ ಬೇಕು. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.